Welcome to classes. In previous session, we discussed about meaning of frequency distribution and discrete frequency distribution and also problems solved on discrete frequency distribution. In this session, we will discuss continuous frequency distribution which is important for your examination. ಹಿಂದಿನ ಸೆಷನ್ದಲ್ಲಿ ನಾವು ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನದ ಮೀನಿಂಗು ಮತ್ತು ಅದರ ಮೇಲಿರುವಂತಹ ಪ್ರಾಬ್ಲಮನ್ನು ನೋಡಿದ್ವಿ. ಬಿಕಾಮ್ ಥರ್ಡ್ ಸೆಮೆಸ್ಟರ್ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಯೂಸ್ಫುಲ್ ಆಗಿರುವಂತಹ ಒಂದು ಟಾಪಿಕ್ಕನ್ನು ಇವತ್ತಿನ ಒಂದು ಸೆಷನ್ದಲ್ಲಿ ನಾವು ನೋಡೋಣ. ಮೀನಿಂಗ್ ಆಫ್ continuous frequency distribution. Continuous frequency distribution is a way of presenting data by grouping continuous value into equal class intervals and showing how many observations fall in each intervals. Continuous frequency distribution is a table in which data are arranged in class intervals. ಇಲ್ಲಿ ಡಾಟಾಗಳನ್ನು ನಾವು ಕ್ಲಾಸ್ ಇಂಟರ್ವಲ್ಸ್ಗಳಾಗಿ ಅರೇಂಜ್ ಮಾಡ್ತೀವಿ ಆ್ಯಂಡ್ ದ ನಂಬರ್ ಆಫ್ ಅಬ್ಸರ್ವೇಷನ್ ಇನ್ ಈಚ್ ಇಂಟರ್ವಲ್ ಈಸ್ ಶೋನ್. ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದಲ್ಲಿ ಏನಾಗಿತ್ತು ಅಂತಂದ್ರೆ ಸಪ್ರೇಟ್ ವ್ಯಾಲ್ಯೂಗಳೇ ಇದ್ದು, ಅಂದರೆ 10 ರೇಂಜ್ ಒಳಗೆ ಬರುವಂತಹ ಟ್ಯಾಲಿ ಸ್ಕೋರ್ಗಳೆಷ್ಟು, ಫ್ರೀಕ್ವೆನ್ಸಿ ಎಷ್ಟು ಅಂತ ಹೇಳ್ತಿದ್ವಿ. 20, 24, 30 ಈ ರೀತಿಯಲ್ಲಿ ನಾವು ಒಂದೊಂದು ಸಪ್ರೇಟ್ ವ್ಯಾಲ್ಯೂ ಒಳಗೆ ಎಷ್ಟು ಫ್ರೀಕ್ವೆನ್ಸಿ ಅದಾವು ಅನ್ನೋದನ್ನು ನಾವು ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದಲ್ಲಿ ಹೇಳ್ತೀವಿ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಇಲ್ಲಿ ನಾವು ಗ್ರೂಪನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ 10 to 20, 20 to 30, 30 to 40 ಸೊ ಆನ್ ಈ ರೀತಿಯಲ್ಲಿ ನಾವು ಗ್ರೂಪನ್ನು ಮಾಡ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ ಏನು ಅಂತಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಅಂದರೆ ಏನು ಅನ್ನೋದನ್ನು ನೋಡಬೇಕು. 2 ಮಾರ್ಕ್ಸಿಗೂ ಕೂಡ ಮೀನಿಂಗ್ ಕೇಳಬಹುದು. ಮೀನಿಂಗ್ ಆಫ್ ಕ್ಲಾಸ್ ಇಂಟರ್ವಲ್. A class interval is the range between the lower limit and the upper limit of a class. For example, 20 to 30 ಅನ್ನೋದೇನಪ್ಪ ಅಂದ್ರೆ ಒಂದು ಕ್ಲಾಸ್ ಇಂಟರ್ವಲ್. ಇಲ್ಲಿರುವಂತಹ ಫಸ್ಟ್ ವ್ಯಾಲ್ಯೂವಿಗೆ ನಾವು ಏನಂತ ಕರಿತೀವಿ, ಲೋವರ್ ಲಿಮಿಟ್ ಅಂತ ಕರಿತೀವಿ, ಆ್ಯಂಡ್ ಸೆಕೆಂಡ್ ವ್ಯಾಲ್ಯೂವಿಗೆ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್ ಲಿಮಿಟ್ ಈಸ್ ಕಾಲ್ಡ್ ಆ್ಯಸ್ ಲೋವರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಲಿಮಿಟ್ ಅಂತಂದ್ರೆ the biggest value of the class limit is called as upper class limit. ಇದರಲ್ಲಿ 20 ಅನ್ನೋದು ಲೋವರ್ ಐತಿ, ಅದಕ್ಕೆ ಲೋವರ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಲೋವರ್ ಕ್ಲಾಸ್ ಲಿಮಿಟ್ ಅಂತ. 30 ಅನ್ನೋದೇನು ಅಂತಂದ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಆಗಿರ್ತೈತಿ. ಈ ಕ್ಲಾಸ್ ಇಂಟರ್ವ್ಯೂಗಳ ಆಧಾರದ ಮೇಲೆ ಫ್ರೀಕ್ವೆನ್ಸಿಯನ್ನು ನಾವು ಬರೆದ್ರೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಅದಕ್ಕೆ ನಾವು ಕರಿತೀವಿ. ಪ್ರಾಬ್ಲಮ್ ಆನ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಭಾಳಷ್ಟು ಕ್ವಶನ್ ಪೇಪರ್ ಒಳಗೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಿಪೇರ್ ಮಾಡೋ ಕ್ವಶನ್ನು ಬಂದಿದೆ. ಪ್ರಿಪೇರ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೈ ಟೇಕಿಂಗ್ ದ ಕ್ಲಾಸ್ ಇಂಟರ್ವಲ್ಸ್ ಆ್ಯಸ್ 10 to 20, 20 to 30 ಸೊ ಆನ್. ಮಾರ್ಕ್ಸ್ ಸ್ಕೋರ್ಡ್ ಬೈ 30 ಸ್ಟೂಡೆಂಟ್ಸ್ ಈಸ್ ಆ್ಯಸ್ ಫಾಲೋಸ್. 30 ಸ್ಟೂಡೆಂಟ್ಸ್ದ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇದರಿಂದ ನೀವೇನು ಮಾಡಬೇಕು, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ಸನ್ನು ಅವರ ಮೆನ್ಷನ್ ಮಾಡಿದ್ದಾರೆ. 10 to 20 ಇಂದ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಕಾಲಮ್ ಹಾಕ್ತೀರಿ. ಕಾಲಮ್ದಲ್ಲಿ ಫಸ್ಟ್ ಯಾವುದು ಕ್ಲಾಸಸ್ ಹೈಯೆಸ್ಟ್ ವ್ಯಾಲ್ಯೂ ಯಾವುದೈತಿ ಅಂತ ನೋಡಬೇಕು. ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಇದೆ ಅಂತಂದ್ರೆ 69 ಐತಿ. ಹಾಗಾಗಿ 60 to 70 ರೇಂಜನ್ನು ನಾವು ಬರೆದಿದ್ದೀವಿ. ಇದಾದಮೇಲೆ ಪ್ರತಿಯೊಂದು ವ್ಯಾಲ್ಯೂವು ಯಾವ ರೇಂಜದಲ್ಲಿ ಬರುತ್ತೋ ಅಲ್ಲಿ ಟ್ಯಾಲಿ ಸ್ಕೋರನ್ನು ನಾವು ಹಾಕ್ತಾ ಹೋಗಬೇಕು. ಫಸ್ಟ್ ಬಂದಿರೋದು 12, 10 to 20 ರೇಂಜ್ ಒಳಗೆ ಬರುತ್ತೆ, ಅಲ್ಲೊಂದು ಟ್ಯಾಲಿ ಹಾಕಿದ್ರಿ. ನೆಕ್ಸ್ಟ್ ಇರೋದು 33 ಅಲ್ಲಿ ಬರುತ್ತಾ, 30 to 40 ರೇಂಜ್ ಒಳಗೆ ಬರುತ್ತಾ. 23 ಇದೆ, 20 to 30 ರೇಂಜ್ ಒಳಗೆ ಬರುತ್ತೆ. ಈ ರೀತಿಯಲ್ಲಿ ಎಲ್ಲ ಈ 30 ವ್ಯಾಲ್ಯೂಗಳು ಏನಿದಾವೆ ಮಾರ್ಕ್ಸ್ಗಳು, ಈ ಮಾರ್ಕ್ಸ್ಗಳನ್ನು ನೀವೇನು ಮಾಡಬೇಕು, ಟ್ಯಾಲಿ ಒಳಗೆ ಮಾರ್ಕ್ ಮಾಡ್ಕೋಬೇಕು. ಟ್ಯಾಲಿ ಸ್ಕೋರನ್ನು ಈ ರೀತಿಯಲ್ಲಿ ಬರ್ತಾವೆ. 20 to 30 ಎಷ್ಟಿದೆ ಅಂತಂದ್ರೆ 5 ಐತಿ. 5 ಇರೋದ್ರಿಂದ 4 ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಒಂದು ಏನು ಮಾಡ್ತೀವಿ, ಅಡ್ಡಗೆರೆಯನ್ನು ಅದರ ಮೇಲೆ ಹಾಕಬೇಕು. ಇದನ್ನು ಕೌಂಟ್ ಮಾಡಿ ನೆಕ್ಸ್ಟ್ ನಾವು ಫ್ರೀಕ್ವೆನ್ಸಿ ಒಳಗೆ ಬರೀಬೇಕು. ಒಂದನೇದರಲ್ಲಿ ಎಷ್ಟಿದಾವೆ ಅಂತಂದ್ರೆ
4 ಇದಾವೆ ಸ್ಕೋರ್ಗಳು. ಹಾಗಾಗಿ 4, 5 ದೆನ್ 7, 7, 5, 2 ಟೋಟಲ್ ಎಷ್ಟಾಗತ್ತೆ 30 ಆಗುತ್ತೆ. ಇಷ್ಟು ಮಾಡಿದರೆ ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆದಾಗೆ. ಅನದರ್ ಪ್ರಾಬ್ಲಮ್ ನೋಡೋಣ. ಪ್ರಿಪೇರ್ ಎ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೈ ಟೇಕಿಂಗ್ ದ ಕ್ಲಾಸ್ ಇಂಟರ್ವಲ್ಸ್ ಆ್ಯಸ್ 10 to 20, 20 to 30 ಆ್ಯಂಡ್ ಸೊ ಆನ್. ಇಲ್ಲಿಯೂ ಕೂಡ ನಿಮ್ಗೇನು ಮಾಡ್ಯಾರ 40 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸದ್ದು 40 ಮಾರ್ಕ್ಸ್ಗಳನ್ನು. ಇದರದ್ದೇ ನಾವು ಪ್ರಿಪೇರ್ ಮಾಡಿದರೆ ಇಲ್ಲಿಯೂ ಕೂಡ ಕ್ಲಾಸ್ ಇಂಟರ್ವಲ್ ಅವ್ರು ಆಲ್ರೆಡಿ ಕ್ವಶನ್ ಒಳಗೆ ಮೆನ್ಷನ್ ಮಾಡಿದ್ರು ಕ್ಲಾಸ್ ಇಂಟರ್ವಲ್ 10 to 20 ಇಂದ ಅಂಥೇಳಿ. ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ 50 ಇರೋದ್ರಿಂದ 40 to 50 ಏನು ಮಾಡೇವು ನಾವು ಕ್ಲಾಸ್ ಇಂಟರ್ವಲ್ವರೆಗೆ ತೊಗೊಂಡೇವಿ. ಇಲ್ಲಿಯೂ ಕೂಡ ಟ್ಯಾಲಿ ಸ್ಕೋರ್ಗಳನ್ನು ನೀವು ಹಾಕಿದ್ರೆ ಒಂದೇದು 10 to 20 ಒಳಗೆ 3 ಬರುತ್ತೆ, 13, 16 ಮತ್ತು 8 ಬರುತ್ತೆ. ಇವುಗಳನ್ನು ನಾವು ಫ್ರೀಕ್ವೆನ್ಸಿಯನ್ನು ನಂಬರ್ಸ್ ಒಳಗಡೆ ಮೆನ್ಷನ್ ಮಾಡಬೇಕು. ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕೂಡ ಒಂದು ಕ್ವಶನನ್ನು ಡಿಸ್ಪ್ಲೇ ಮಾಡಿದ್ದೀನಿ, KUDಯ ಕ್ವಶನ್ ಪೇಪರ್ ಒಳಗೆ ಬಂದಿರುವಂಥದ್ದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಅದೇ ರೀತಿಯಲ್ಲಿ ಇನ್ನೊಂದು ಕೂಡ ಪ್ರಾಬ್ಲಮ್ ಐತಿ. ಪ್ರಿಪೇರ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ ದ ಫಾಲೋಯಿಂಗ್ ಡಾಟಾ ಟೇಕಿಂಗ್ ಕ್ಲಾಸ್ ಇಂಟರ್ವಲ್ಸ್ ಆರ್ 20 to 30 ಇಂದ ರೇಂಜ್ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ಯಾರ. ಅವ್ರು ಯಾವ್ದು ಹೇಳಿರ್ತಾರೋ ಆ ರೇಂಜಿಂದ ಸ್ಟಾರ್ಟ್ ಮಾಡಬೇಕು. ಸಪೋಸ್ ಅವರ ರೇಂಜ್ ಕೊಟ್ಟಿಲ್ಲ ಅಂದ್ರೆ ನೀವು ರೇಂಜ್ ಬರ್ಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟಾದರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತೆ. ಇವೆರಡೂ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ಸೆಷನ್ದಲ್ಲಿ ಒಂದು ಹೊಸ ಟಾಪಿಕ್ ಬೇರೆದನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.